ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈಗಾಗಲೇ ನಿಮಗೆ ತಮ್ಮೇಲ್ ಮತ್ತು ಟೈಟಲ್ ನೋಡಿ ಅನ್ಕೋತಾ ಇರ್ತಾರೆ, ಏನಪ್ಪ ಇದು ಕೇವಲ 4,000 ರೂಪಾಯಿಗೆ ಆಪಲ್ದು ಏರ್ಪಾಡ್ಸಾ ಅಂತ. ಆ್ಯಕ್ಚುಲಿ ಆಪಲ್ ಏರ್ಪಾಡ್ಸ್ ಅಲ್ಲ ಆಯಿತಾ. ರಿಯಲ್ಮಿ ಅವರು ಒಂದು ಹೊಸ ಈ ಒಂದು ಬಡ್ಸ್ ಏರ್ ಅಂತ ಲಾಂಚ್ ಮಾಡಿದ್ದಾರೆ ಆಯಿತಾ. ಸೇಮ್ ಡಿಟ್ ಕಾಪಿ ಪೇಸ್ಟ್ ಆಪಲ್ದು ನೋಡ್ತೀರಾ ನೋಡಿಲ್ಲ ಅಂತ ಅಂದರೆ. ಸೊ ಬಾಕ್ಸ್ ಈ ರೀತಿ ಸಿಗ್ತಾ ಇರುವಂಥದ್ದು ನಿಮಗೆ ಇದು ನೋಡ್ಬಿಟ್ಟು ಅನ್ನಿಸ್ತಾ ಇರುತ್ತೆ, ಬಾಕ್ಸ್ ಮೇಲಿರೋ ಫೋಟೋ ಸೇಮ್ ಅದೇ ಥರ ಇದೆ ಅಲ್ವಾ ಅಂತ. ಸೊ ಅದೇ ಥರ ನೋಡೋಕ್ಕಂತೂ ಅದೇ ಥರ ಇದೆ. ಕ್ವಾಲಿಟಿಯಲ್ಲಿ, ಸೌಂಡ್ ಕ್ಲಾರಿಟಿಯಲ್ಲಿ ಪ್ರತಿಯೊಂದು ಯಾವ ರೀತಿ ಇದೆ ತಿಳ್ಕೊಳೋದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಟೀಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಡಿಸ್ಕ್ರಿಪ್ಷನ್ ಇದೆ, ಫಾರ್ ನೋಡೋದಿಲ್ಲ. ನೋಡ್ತಾ ಇದ್ದರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಈಗ ಈ ಒಂದು ಬಾಕ್ಸನ್ನು ಓಪನ್ ಮಾಡುವಂಥ ಸಮಯ. ನೋಡಿ, ಸೇಮ್ ಡಿಟ್ಟು ನಿಮ್ಗೆ ಹಂಗೆ ಅನ್ನಿಸ್ತಿಲ್ವಾ? ಆಪಲ್ದು ಏರ್ಪಾಡ್ಸ್, ಅದರಲ್ಲೂ ಏರ್ ಬೇರೆ ಇದರಲ್ಲಿ ಇಲ್ಲಿ ನೋಡಿ, ಬಡ್ಸ್ ಏರ್ ಅಂತ ಬೇರೆ ಹಾಕಿದ್ದಾರೆ ಇವರು. ಸೊ ಓಪನ್ ಮಾಡೋಣ ಹೆಂಗಿದೆ ಅಂತ. ಓಕೆ, ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಒಂದು ಸಣ್ಣ ಒಂದು ಬಾಕ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಇದರೊಳಗೆ ನಿಮಗೆ ಈ ಒಂದು ಬಡ್ಸ್ ಏರ್ ಸಿಗ್ತಾ ಇರುವಂಥದ್ದು. ಅದು ಬಿಟ್ಟರೆ ಬೇರೆ ಏನೆಲ್ಲ ಚೆಕ್ ಮಾಡೋಣ. ಅದನ್ನು ಬಿಟ್ಟರೆ ನಿಮಗೆ ಒಂದು ಚಾರ್ಜಿಂಗ್ USB Type-C ನೀಡಿರುವಂಥದ್ದು ಆಸಮ್. ಸಣ್ಣ ಒಂದು ಚಾರ್ಜಿಂಗ್ ಕೇಬಲ್ ನೀಡಿದ್ದಾರೆ. ಅದನ್ನು ಬಿಟ್ಟರೆ ಯೂಸರ್ ಮ್ಯಾನ್ಯುವಲ್ ಮತ್ತು ಕ್ವಿಕ್ ಸ್ಟಾರ್ಟ್ ಗೈಡ್ ನಿಮ್ಮದೊಳಗೆ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಸಹ ಈ ಒಂದು ಬಾಕ್ಸ್ ಒಳಗೆ ಇರೋದಿಲ್ಲ. ಈ ಒಂದು ಬಾಕ್ಸ್ ಕೂಡ ಈ ಒಂದು ಆಪಲ್ದು ಏರ್ಪಾಡ್ಸ್ ಬರುತ್ತೆ ನೋಡಿ, ಸೇಮ್ ಡಿಟ್ಟು ಹಂಗೆ ಕಾಣ್ತಾ ಇದೆ, ನೋಡ್ತಾ ಇದ್ದೀರಾ. ಓಕೆ, ಇಲ್ಲೊಂದು ಬಟನ್ ನೀಡಿದ್ದಾರೆ. ಈ ಬಟನ್ನ ಪ್ರೆಸ್ ಮಾಡೋದು ಮೋಸ್ಟ್ಲಿ ಆನ್ ಆಗುತ್ತೆ ಅನ್ಕೋತೀನಿ. ಓಕೆ, ಸಖತ್ತಾಗಿದೆ. ಇಲ್ಲಿ ನಂಗೆ ಬಿಲ್ಡ್ ನೋಡೇ ಅನ್ನಿಸ್ತಾ ಇದೆ ಸಖತ್ತಾಗಿದೆ ಅಂತ. ನಿಮಗೆ ಕೆಳಗಡೆ ಒಂದು USB Type-C ಪೋರ್ಟ್ ನಿಮಗೆ ಸಿಗ್ತಾ ಇರುವಂಥದ್ದು. ನಿಮ್ಗೆ ಇಲ್ಲೊಂದು ಲೈಟ್ ಸಿಗುತ್ತೆ ನೋಡಿ, ಓಪನ್ ಮಾಡಿದ ತಕ್ಷಣ ಒಂದು ಲೈಟ್ ಆನ್ ಆಗುತ್ತೆ. ಸೊ ಆಟೋಮೆಟಿಕ್ ಪೇರಿಂಗ್ ಆಗುತ್ತೆ. ನೀವು ಇದನ್ನು ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಪೇರಿಂಗ್ ಆಗುತ್ತೆ ನಿಮ್ಮ ಒಂದು ಫೋನ್ಗೆ ಆಲ್ರೆಡಿ ಒಂದು ಸಲ ಕನೆಕ್ಟ್ ಆಗಿದೆ ಅಂತ ಅಂದರೆ. ನೋಡ್ತಾ ಇದ್ದೀರಾ, ಈ ರೀತಿ ಸಿಗ್ತಾ ಇರುವಂಥದ್ದು. ಡಿಟ್ಟೋ ನಿಮಗೆ ನೋಡೋದಕ್ಕೆ ಆಪಲ್ ಏರ್ಪಾಡ್ಸೇ, ಬಟ್ ಕಡಿಮೆ ರೇಟ್. ನಿಮ್ಮ ಮೊಬೈಲ್ಗೆ ಇದನ್ನು ಪೇರ್ ಮಾಡಬೇಕು ಅಂತ ಅಂದರೆ ಇಲ್ಲೊಂದು ಬಟನ್ ಹಿಡಿದ್ರೆ ಒಂದು ಬಾಕ್ಸ್ ಮೇಲೆ ಇದನ್ನು ಪ್ರೆಸ್ ಮಾಡ್ಕೊಬೇಕು. ಆಮೇಲೆ ಬ್ಲಿಂಕ್ ಆಗಿ ಶುರುವಾಗುತ್ತೆ, ಗ್ರೀನ್ ಕಲರ್ ನೋಡ್ತಾ ಇದ್ದೀರಾ. ಸೊ ಈಗ ನಿಮ್ಮ ಒಂದು ಫೋನಿಗೆ ಇದನ್ನು ಕನೆಕ್ಟ್ ಮಾಡ್ಬೋದು. ಇನ್ನೂ ಒಂದು ಬಾಕ್ಸ್ ಏನು ನೀಡಿದ್ದಾರೆ, ಇದು ಬಡ್ಸ್ ಏರನ್ನು ಚಾರ್ಜ್ ಮಾಡುತ್ತೆ. ಇದರೊಳಗೆ ಒಂದು ಸಣ್ಣ ಬ್ಯಾಟ್ರಿ ಇರುವಂಥದ್ದು. ಈ ಒಂದು ಬಾಕ್ಸನ್ನು ನೀವು ಒಂದ್ಸಲ ಚಾರ್ಜ್ ಮಾಡಿದ್ರೆ ಸುಮಾರು 18 ಗಂಟೆಗಳ ಕಾಲ ಒಂದು ಬ್ಯಾಕಪ್ಪನ್ನು ನೀಡುತ್ತೆ. ಈ ಒಂದು ಬಡ್ಸ್ಗಳೇನಿದೆ, ಈ ಒಂದು ಬಡ್ಸನ್ನು ನೀವು ಹಾಡನ್ನು ಕೇಳ್ತಾ ಇದ್ದೀರಾ ಅಂತಂದರೆ ಒಂದು 3 ಗಂಟೆಗಳ ಕಾಲ ನೀವು ಆರಾಮಾಗಿ ಹಾಡನ್ನು ಕೇಳ್ಬೋದು. ಅಷ್ಟು ಬ್ಯಾಕಪ್ಪನ್ನು ಇದು ನೀಡುತ್ತೆ. ಈ ಒಂದು ಬಾಕ್ಸ್ ನಿಮಗೆ ಟೋಟಲ್ 18 ಗಂಟೆ. ಸೊ ನಾಟ್ ಬ್ಯಾಡ್ ಅಂತ ಅನ್ಕೋತೀನಿ. ತುಂಬ ಲೈಟ್ ವೆಯ್ಟ್ ಇದೆ ಅದು. ಬಿಲ್ಡ್ ಕ್ವಾಲಿಟಿಯಲ್ಲಿ ತುಂಬ ಹೆವಿ ಅಂದರೆ ಹೆವಿ ಲೈಟ್ ವೆಯ್ಟು. ರಿಯಲ್ಮಿ ಅವ್ರು ಹೇಳೋ ಪ್ರಕಾರ ಒಂದು ಪೇಪರ್ಗಿಂತ ತುಂಬ ಕಡಿಮೆ ವೆಯ್ಟ್ ಇರುವಂಥದ್ದು, ಪೇಪರ್ಗಿಂತ ಕಡಿಮೆ ವೆಯ್ಟ್ ಇದೆ ಅಂತ ಹೇಳಲಾಗ್ತಿರುವಂಥದ್ದವರು. ಅಷ್ಟೇ ವೆಯ್ಟ್ ಕಡಿಮೆ ಕೂಡ ಇದೆ ಆ್ಯಕ್ಚುಲಿ, ಅವ್ರು ಸುಮ್ಮನೆ ಹೇಳ್ತಾ ಇಲ್ಲ. ಸೊ ಬಿಲ್ಡ್ ಕ್ವಾಲಿಟಿಗಳಂತೂ ಸೂಪರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ಪ್ರೀಮಿಯಂ ಕ್ವಾಲಿಟಿಯ ಒಂದು ಬಡ್ಸ್ ಅಂತ ನಿಮಗೆ ಫೀಲ್ ಆಗುತ್ತೆ, ಯಾವುದೋ ಚೀಪ್ ಕ್ವಾಲಿಟಿ ಅಂತ ನಿಮ್ಗೆ ಅನಿಸಲ್ಲ. ಅದಷ್ಟೇ ಅಲ್ಲ, ಈ ಒಂದು ಇಯರ್ಬಡ್ಸ್ನ ಕೇಸ್ ಏನಿದೆ ಇದು ವೈರ್ಲೆಸ್ ಆಗಿ ಸಹ ಚಾರ್ಜ್ ಮಾಡಬಲ್ಲ ಅಂತ ಒಂದು ಫೀಚರ್ಸ್ ಇರುವಂಥದ್ದು. ನೀವು ನಿಮ್ಮ ಹತ್ರ ಏನೋ ವೈರ್ಲೆಸ್ ಚಾರ್ಜರ್ ಇದೆ ಅಂತ ಅಂದರೆ ನೀವು ಅದ್ರ ಮೇಲೆ ಇಟ್ಟರೆ ಸಾಕು, ಆಟೋಮೆಟಿಕ್ ಅದು ಚಾರ್ಜ್ ಆಗುತ್ತೆ. ಅದಕ್ಕೋಸ್ಕರ ಮತ್ತೆ ನೀವು ಪ್ಲಗ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ, ಡಾಟಾ ಕೇಬಲ್ನೆಲ್ಲ. ಸೊ ತುಂಬ ಒಳ್ಳೆಯ ವಿಷಯ ಇದು. ಇನ್ನೊಂದು ಕ್ರೇಜಿ ಆಸಮ್ ಫೀಚರ್ ಏನಪ್ಪ ಅಂತ ಅಂದರೆ, ಈ ಒಂದು ಇಯರ್ಬಡ್ನಲ್ಲಿ ಈ 2 ಮೈಕ್ರೋಫೋನ್ ಇರುವಂಥದ್ದು, ಎರಡು ಮೈಕ್ರೋಫೋನ್ ಇರುವಂಥದ್ದು ನಾಯ್ಸ್ ಕ್ಯಾನ್ಸಲೇಷನ್ಗೆ, ಎನ್ವೈರನ್ಮೆಂಟ್ ನಾಯ್ಸನ್ನು ಕ್ಯಾನ್ಸಲ್ ಮಾಡುತ್ತೆ. ಕೆಳಗಡೆ ನೋಡ್ತಾ ಇದ್ದೀರಲ್ವಾ, ಇಲ್ಲೊಂದು ಮೈಕ್ರೋಫೋನ್ ಇದ್ದರೆ ಇಲ್ಲಿ ಹಿಂದ್ಗಡೆ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇಲ್ಲೊಂದು ಮೈಕ್ರೋಫೋನ್ ನಿಮಗೆ ಸಿಗ್ತಾ ಇರುವಂಥದ್ದು. ಇದು ನಾಯ್ಸ್ ಕ್ಯಾನ್ಸಲೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಎರಡರಲ್ಲೂ ಇರುವಂಥದ್ದು ಇನ್ನೂ ಹೆವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇದೀಗ ಈ ಒಂದು ಇಯರ್ಬಡ್ಸನ್ನು ನನ್ನ ಫೋನಿಗೆ ಕನೆಕ್ಟ್ ಮಾಡ್ತೀನಿ, ನೋಡೋಣ ಕ್ವಾಲಿಟಿ ಯಾವ ರೀತಿ ಇದೆ ಅಂತ. ಓಕೆ, ನಾನು ಇದನ್ನು ಕೇಳಿಸ್ಕೊಂಡು ಟೆಸ್ಟ್ ಮಾಡಿದ ನಂತರ ನನಗೆ ಅನಿಸ್ತಾ ಇರುವಂಥದ್ದು ಏನಪ್ಪ ಅಂತ ಅಂದರೆ, ಈ ಒಂದು ಇಯರ್ಬಡ್ಸ್ಗಳು ಇಷ್ಟು ಸಣ್ಣ ಇದ್ದರೂ ಸಹ ಇದರಲ್ಲಿರುವಂಥ ಬೇಸ್ ಸಖತ್ತಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ಅಂದರೆ ಹೆವಿ ಬೇಸ್ ಈ ಒಂದು ಇಯರ್ಫೋನ್ಗಳಲ್ಲಿ ಇರುವಂಥದ್ದು. ಕ್ಲಾರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 10ಕ್ಕೆ ಒಂದು 6 ಮಾರ್ಕ್ಸನ್ನು ಕೊಡ್ತೀನಿ ನಾನು. ಬಟ್ ಬೇಸಲ್ಲಿ ಆಲ್ಮೋಸ್ಟ್ 8-9 ಮಾರ್ಕ್ಸನ್ನು ಇದಕ್ಕೆ ಕೊಡ್ಬೋದು ನಾವು. ಕ್ಲಾರಿಟಿ ಸ್ವಲ್ಪ ಕಾಂಪ್ರಮೈಸ್ ಮಾಡಿದರೆ ಅಂತ ನನಗೆ ಅನಿಸ್ತಾ ಇರುವಂಥದ್ದು. ಇದಷ್ಟೇ ಅಲ್ಲ, ತುಂಬ ಕಡಿಮೆ ಲೇಟೆನ್ಸಿ ಇರುವಂಥದ್ದು. ನಿಮಗೆ ಈ ಒಂದು ಏರ್ಪಾಡ್ಸ್ಗಳೇನಿದೆ ಆಪಲ್ದು, ಅದಕ್ಕಿಂತ ಕಡಿಮೆ ಲೇಟೆನ್ಸಿದಲ್ಲಿರುವಂಥದ್ದು. ಸೊ ಗೇಮ್ ಆಡೋದಕ್ಕೆ ನಿಮಗೆ ಒಂದು ಅಷ್ಟೊಂದು ಸೌಂಡ್ ಡಿಲೇ ಇರಲ್ಲ. ನೀವೇನಾದರೂ PUBG ಗೇಮ್ ಏನಾದ್ರು ಆಡ್ತಾ ಇದ್ದೀರಾ ಅಂತಂದರೆ ತುಂಬ ಕಡಿಮೆ ಒಂದು ಡಿಲೇ ಇರುತ್ತೆ ಸೌಂಡಲ್ಲಿ. ಸೊ ತುಂಬ ಒಳ್ಳೆ ಫೀಚರ್ ಇದಾಗಿರುವಂಥದ್ದು.
ಸೊ ಓವರಾಲ್ ಒಂದು ರೀತಿ ತುಂಬ ಮಚ್ ಬೆಟ್ರಿ, ಒಂದು ಪ್ರೈಸ್ಗೆ ಒಂದು ಒಳ್ಳೆ ಫೀಚರ್ನ ಇವ್ರು ನೀಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಅದಷ್ಟೇ ಅಲ್ಲ, ನೀವು ಈ ಒಂದು ಇಯರ್ಫೋನ್ನ ನೀವು ಕಿವಿಗೆ ಹಾಕೊಂಡ್ರಿ ಅಂತ ಅಂದರೆ ಆಟೋಮೆಟಿಕ್ ಸಾಂಗ್ ಪ್ಲೇ ಮಾಡೋಕ್ಕೆ ಶುರು ಮಾಡುತ್ತೆ. ನೀವು ಆ ಕಿವಿನ ತೆಗೆದ್ರಿ ಅಂದ ತಕ್ಷಣ ಆಟೋಮೆಟಿಕ್ ಆ ಒಂದು ಸಾಂಗ್ ಏನಿದೆ ಪಾಸ್ ಆಗುತ್ತೆ, ಅಂದರೆ ನಿಂತೋಗ್ಬಿಡುತ್ತೆ. ನೀವು ಕಿವಿಗೆ ಹಾಕೊಂಡ್ರೆ ಮಾತ್ರ ಪ್ಲೇ ಆಗುತ್ತೆ ಅದು. ಸೊ ಈ ಬ್ಯಾಟ್ರಿ ಸೇವರ್ ಕೂಡ ರೀತಿ ಕೂಡ ಇದು ಕೆಲಸವನ್ನು ಮಾಡುತ್ತೆ. ನೀವು ಪ್ಲೇ ಪಾಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಮೊಬೈಲ್ ಓಪನ್ ಮಾಡಿಕೊಂಡು ಅಥವಾ ಇಲ್ಲಾಂದ್ರೆ ಬಟನ್ ಇದ್ದರೆ ಪ್ರೆಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಆ್ಯಕ್ಚುಲಿ ಇದರಲ್ಲಿ ನೀವು ಕಿವಿ ಹಾಕೊಂಡಿರ್ಬೇಕಾದ್ರೆ ಹಿಂಗೆ ಪ್ರೆಸ್ ಮಾಡಿದ್ರೆ 2 ಸಲ ಪ್ರೆಸ್ ಮಾಡಿದ್ರೆ ಪ್ಲೇ ಪಾಸ್ ಕೂಡ ಆಗುತ್ತೆ. ಸೊ ಆ ಒಂದು ಇದನ್ನು ಸಹ ನೀವು ಯೂಸ್ ಮಾಡ್ಕೊಬೋದು, ಅಥವಾ ಡೈರೆಕ್ಟಾಗಿ ಕಿವಿಯಿಂದ ಹೊರಗಡೆ ತೆಗೆದ್ರಿ ಅಂದರೆ ಆಟೋಮೆಟಿಕ್ ಸಾಂಗು ಪಾಸ್ ಆಗುತ್ತೆ. ತುಂಬ ಒಳ್ಳೆ ಒಂದು ಫೀಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕೊನೆಯದಾಗಿ ನೀವೇನಾದರೂ ಮಿಸ್ ಆಗಿ ಯಾವುದೇ ಒಂದು ಇಯರ್ಬಡ್ಡನ್ನು ಇವೆರಡಲ್ಲಿ ಯಾವುದೋ ಒಂದು ಇಯರ್ಬಡ್ ನೀವು ಕಳ್ಕೊಂಡ್ರೆ ಫುಲ್ ವೇಸ್ಟ್ ಆಯಿತು ಅಂತ ಅನ್ನೋಂಗಿಲ್ಲ. ಬೇಕಾದರೆ ಒಂದೇ ಒಂದು ಬಲಗಡೆದಾದರೂ ಆಯಿತು ಎಡಗಡೆದಾದರೂ ಆಯಿತು ಹೋಗ್ಬಿಟ್ಟು ನೀವು ಹೋಗ್ಬಿಟ್ಟು ನೀವು ಈ ಒಂದು ಸರ್ವಿಸ್ ಸೆಂಟರ್ ಅಥವಾ ಈ ಒಂದು ಶಾಪಲ್ಲಿ ಒಂದೇ ಒಂದು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು, ಅರ್ಧ ದುಡ್ಡಿಗೆ ಪರ್ಚೇಸ್ ಮಾಡ್ಬೋದು. ಅಥವಾ ನೀವು ಕೇಸನ್ನು ಕಳ್ಕೊಂಡ್ರಿ ಅಂದ್ರೂ ಅಷ್ಟೇ ಇದನ್ನೇ ಸಪ್ರೇಟಾಗಿ ಪರ್ಚೇಸ್ ಮಾಡ್ಬೋದು. ನೀವು ಎಡಗಡೆ ಕಳ್ಕೊಂಡ್ರಿ ಇಯರ್ಬಡ್ಸ್ನ ಬಲಗಡೆ ಕಳ್ಕೊಂಡ್ರಿ ಅಂದರೂ ಸಪ್ರೇಟಾಗಿ ಪರ್ಚೇಸ್ ಮಾಡ್ಬೋದು. ಸೊ ಮೊದಲು ಒಂದು ಹಾಳಾಯಿತು ಅಂತ ಅಂದ್ರೂ ಫುಲ್ಲು ಹೋಯ್ತು ಅನ್ನೋಂಗಿಲ್ಲ. ಸೊ ತುಂಬ ಒಳ್ಳೆಯ ಇದು ಈ ಒಂದು ರಿಯಲ್ಮಿ ಅವ್ರ ಕಡೆಯಿಂದ. ನನಗೇನೋ ತುಂಬ ಇಷ್ಟ ಆಯಿತು ಈ ಒಂದು ಪ್ರೈಸ್ ರೇಂಜಿಗೆ. ನಾನು ನೋಡಿರೋಂಗೆ ನೀವು ಇಯರ್ಬಡ್ಸ್ ಟ್ರೂ ವೈರ್ಲೆಸ್ ಇಯರ್ಬಡ್ಸ್ ಅಂತ ಗೊತ್ತಿರ ಅಂತಂದರೆ ಮಿನಿಮಮ್ 5,000 ಆಗುತ್ತೆ, 4-5,000 ಆಗೇ ಆಗುತ್ತೆ. ಅದರಲ್ಲೂ ಆಪಲಿಂದು ಸ್ಯಾಮ್ಸಂಗಿಂದೆಲ್ಲ ಪರ್ಚೇಸ್ ಮಾಡ್ತೀನಿ ಅಂದರೆ 15,000-20,000 10,000 ಮಿನಿಮಮ್ 10,000 ರೂಪಾಯಿ ಅಂತೂ ಆಗೇ ಆಗುತ್ತೆ. ಸೊ ಇದು ಈ ಒಂದು ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಒಳ್ಳೆ ಫೀಚರ್ನ ಹೊಂದಿರುವಂಥ ಇಯರ್ಬಡ್ಸ್ ಆಗಿದೆ. ಸೊ ನೀವು ಇದನ್ನು ಆರಾಮ ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಅಷ್ಟು ಬಡ್ಜೆಟ್ ಆ್ಯಕ್ಚುಲಿ 4,000 ಕಾಸ್ಟ್ ಜಾಸ್ತಿನೇ ಆಯಿತು. 4,000 ಅಂತಂದ್ರೆ ಕಾಸ್ಟ್ ಜಾಸ್ತಿನೇ, ಬಟ್ ಸ್ಟಿಲ್ ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ಸ್ಗಳು ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು. ಸೊ ಕನೆಕ್ಟಿವಿಟಿ ಪ್ರಾಬ್ಲಮ್ ಏನೂ ಆಗಲ್ಲ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ಇದಿಷ್ಟನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪರ್ಚೇಸ್ ಮಾಡಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ಇದೇ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಿನ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸಿಗೋಣ ಮುಂದೆ ವಿಡಿಯೋಲಿ.